Hi dear students, welcome to online class. Today we will discuss about first PUC English 6th chapter or prose Babar Ali. Okay, this is such a interesting story. This is true story. ಇದೊಂದು ನಿಜ ಜೀವನದಲ್ಲಿ ಆದಂಥ ಒಂದು ಸಾಧನೆಯ ಕತೆ. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ, ಭಾಳ ಕ್ಯೂರಿಯಾಸಿಟಿ ಆಗಿದೆ. ಓಕೆ, ಲೆಟ್ಸ್ ಕಮ್ ಟು ದ ಪೇಜ್ ನಂಬರ್ 45. ಬಾಬರ್ ಅಲಿ. ಓಕೆ, ಈಗಾಗಲೇ ನೀವು ಏನು ರೆಡ್ಯೂಸ್ ಸಿಲೆಬಸ್ ಇದೆಯಲ್ಲ ಅದನ್ನು ಬರೆಯುವಂಥ ಅವಶ್ಯಕತೆ ಇಲ್ಲ. ಫೇರಲ್ಲಿ ಈಗಾಗಲೇ ಏನು ಕಂಪ್ಲೀಟ್ ಆಗಿದೆಯಲ್ಲ ಆ ಸಿಲೆಬಸ್ನ ಫೇರಲ್ಲಿ ಬರೆಯುವ ಪ್ರಯತ್ನವನ್ನು ಮಾಡಿರಿ. ಜೊತೆಗೆ ಯು ರೈಟ್ ದ author, about the author in your fair, and then you write the glossary, then you write the comprehension questions what they are give after the lesson. ಏನು ಪಾಠದಲ್ಲಿ ಕೊಟ್ಟಿದ್ದಾರಲ್ಲ ಅವರು ಎಕ್ಸಸೈಸು, ವೊಕ್ಯಾಬ್ಯುಲರಿ ಸೆಕ್ಷನ್ನು ಅವೆಲ್ಲ ಏನು ಬರಬೇಕು ಆಮೇಲೆ ಬರೀಬೇಕು. ಫಸ್ಟ್ ಅಬೌಟ್ ದ ಆಥರ್, ದೆನ್ ಗ್ಲಾಸರಿ, ದೆನ್ ಕಾಂಪ್ರಿಹೆನ್ಷನ್ ಕ್ವೆಶ್ಚನ್ಸ್. ಓಕೆ, ಲೆಟ್ಸ್ ಕಮ್ ಟು ದ ಪೇಜ್ ನಂಬರ್ 45, ಫಸ್ಟ್ PUC English. In the world's youngest headmaster making remarkable changes in India. ಏನಿದೆ ಇಲ್ಲಿ? ಬಾಬರ್ ಅಲಿ. He is the world's youngest headmaster making remarkable changes in India. ಈತ ಬಾಬರ್ ಅಲಿ ಬಹಳ ಚಿಕ್ಕ ಹುಡುಗ, ವರ್ಲ್ಡ್ಸ್ ಯಂಗೆಸ್ಟ್ ಹೆಡ್ಮಾಸ್ಟರ್ ಇವನು. ಹೌದಾ? ಈ ಆರ್ಟಿಕಲನ್ನು ಯಾರು ಬರೆದಿದ್ದಾರೆ? ಸಮರ್ಪಿತಾ ಮುಖರ್ಜಿ ಶರ್ಮಾ. ಶಿ ರೋಟ್ ಆ್ಯನ್ ಆರ್ಟಿಕಲ್ ಆನ್ ಬಾಬರ್ ಅಲಿ. ಓಕೆ, ಲೆಟ್ಸ್ ಕಮ್ ಟು ದ ಅಬೌಟ್ ದ ಆಥರ್. ಅಬೌಟ್ ದ ಆಥರಲ್ಲಿ ನಾವು ಸ್ವಲ್ಪ ತಿಳ್ಕೊಳ್ಳೋಣ ಯಾರು ಈ ಆರ್ಟಿಕಲನ್ನು ಬರೆದಿದ್ದಾರೆ. ನಮ್ಮ ಸಿಲೆಬಸ್ಗಿದೆಯಲ್ಲ ಇದನ್ನು. ನೋಟ್ ಆನ್ ದ ಆಥರ್, ಪೇಜ್ ನಂಬರ್ 50. Samarpita Mukherjee Sharma is the Associate Creative Editor of Youth Leader India, the India chapter of Youth Leader magazine. She is a member of the dynamic, action-oriented online magazine network focusing on groundbreaking positive change initiatives, portraits, tools and more. ಇವರೊಬ್ಬರು ಎಡಿಟರ್ ಅಂದರೆ ಸಂಪಾದಕರು. ಪತ್ರಿಕೆಗಳಲ್ಲಿ ಎಡಿಟ್ ಮಾಡಿ ಬರೀತಾರಲ್ಲ, ಎಡಿಟ್ ಅಂದರೆ ಸಂಪಾದಕೀಯನ್ನು ಬರೀತಾರಲ್ಲ, ದೊಡ್ಡ ದೊಡ್ಡ ಆರ್ಟಿಕಲ್ಸನ್ನು ಬರೀತಾರಲ್ಲ, ಆ ಥರ ಇವರೊಬ್ಬರು ಜರ್ನಲಿಸ್ಟು. ಸಮರ್ಪಿತಾ ಮುಖರ್ಜಿ ಶರ್ಮಾ ಈಸ್ ದ ಅಸೋಸಿಯೇಟೆಡ್ ಕ್ರಿಯೇಟಿವ್ ಎಡಿಟರ್ ಆಫ್ ದ ಯೂತ್ ಲೀಡರ್ ಇಂಡಿಯಾ. ಯೂತ್ ಲೀಡರ್ ಇಂಡಿಯಾ ಅಂತ ಒಂದು ಮ್ಯಾಗ್ಝಿನ್ ಅದು. ಆ ಮ್ಯಾಗ್ಝಿನ್ದು ಇವರು ಸಂಪಾದಕರು, ಅಂದರೆ ಆ ಮ್ಯಾಗ್ಝಿನ್ನ ಎಲ್ಲ ಆಗುಹೋಗಳನ್ನು ನೋಡ್ಕೊಳ್ಳೋರು. ದ ಇಂಡಿಯಾಸ್ ಚಾಪ್ಟರ್ ಆಫ್ ಯೂತ್ ಲೀಡರ್ ಮ್ಯಾಗ್ಝಿನ್, ಏನು ಯೂತ್ ಲೀಡರ್ ಮ್ಯಾಗ್ಝಿನ್ ವರ್ಲ್ಡ್ ವೈಡ್ ಏನಾಗ್ತದೆ ಅದು ಪ್ರಕಟ ಆಗ್ತದೆ. ಇಂಡಿಯಾದ ಏನು ಚಾಪ್ಟರ್ ಇದೆಯಲ್ಲ ಅದನ್ನು ಎಲ್ಲ ಇವ್ರು ನೋಡ್ಕೊಳ್ತಾರೆ. ಶಿ ಈಸ್ ಅ ಮೆಂಬರ್ ಆಫ್ ದ ಡೈನಮಿಕ್ ಆ್ಯಕ್ಷನ್ ಓರಿಯೆಂಟೆಡ್ ಆ್ಯಂಡ್ ಆನ್ಲೈನ್ ಮ್ಯಾಗ್ಝಿನ್ ನೆಟ್ವರ್ಕಿಂಗ್ ಫೋಕಸ್ ಆನ್ ದ ಗ್ರೌಂಡ್ ಬ್ರೇಕಿಂಗ್ ಪಾಸಿಟಿವ್ ಚೇಂಜ್ ಇನಿಷಿಯೇಟಿವ್ಸ್, ಪೋರ್ಟ್ರೇಟ್ಸ್, ಟೂಲ್ಸ್ ಆ್ಯಂಡ್ ಮೋರ್. ಇವರು ಏನು ಯೂತ್ ಲೀಡರ್ ಇಂಡಿಯಾ ಅಂತ ಏನು ಮ್ಯಾಗ್ಝಿನ್ ಇದೆಯಲ್ಲ ಅದರದ್ದು ಕ್ರಿಯೇಟಿವ್ ಎಡಿಟರ್ ಇವರು. ಬಹಳ ಅದ್ಭುತವಾಗಿ ಅಲ್ಲಿ ಆರ್ಟಿಕಲ್ಸನ್ನು, ಅಲ್ಲಿ ಸಂಪಾದಕೀಯಗಳನ್ನು ಬರಿತಾ ತಮ್ಮದೇ ಒಂದು ವಿಶಿಷ್ಟವಾದ ಹೆಸರನ್ನು ಮಾಡಿದವರು. ಇವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿ ಕೊಟ್ಟಿಲ್ಲ. ಇಲ್ಲಿ ಇರುವಷ್ಟು ಮಾಹಿತಿಯಲ್ಲಿ ಇವರು ಒಬ್ಬರ ಕ್ರಿಯೇಟಿವ್ ಆದಂತಹ ಎಡಿಟರು, ಸಂಪಾದಕೀಯವನ್ನು ಬರೆಯುವರು. ಆಮೇಲೆ ಇವರು ಯಾವುದರ ಮೆಂಬರು? ಡೈನಮಿಕ್ ಆ್ಯಕ್ಷನ್ ಓರಿಯೆಂಟೆಡ್ ಆನ್ಲೈನ್ ಮ್ಯಾಗ್ಝಿನ್ ನೆಟ್ವರ್ಕಿಂಗ್ ಆನ್ಲೈನ್ ಮ್ಯಾಗ್ಝಿನಲ್ಲಿ ಕೂಡ ಇವರು ಮೆಂಬರ್ಶಿಪ್ಪನ್ನು ಪಡೆದು ಅಲ್ಲಿ ಕೂಡ ಒಂದಷ್ಟು ಅದ್ಭುತವಾದ ಆರ್ಟಿಕಲ್ಸನ್ನು, ಸಂಪಾದಕೀಯವನ್ನು, ಇಂತಹ ನೈಜಕತೆಗಳನ್ನು ಬರಿತಾ ಭಾಳ ಹೆಸರುವಾಸಿಯಾದವರು. ಪಾಸಿಟಿವ್ ಚೇಂಜ್ ಇನಿಷಿಯೇಟಿವ್ಸ್, ಪೋರ್ಟ್ರೇಟ್ಸ್ ಆ್ಯಂಡ್ ಟೂಲ್ಸ್ ಆ್ಯಂಡ್ ಮೋರ್. ಇವರು ಯಾವುದಾದ್ರ ಬಗ್ಗೆ ಬರೀತಾರೆ? ಇನಿಷಿಯೇಟಿವ್ಸ್, ಈಗ ತಾನೇ ಆರಂಭಗೊಂಡ ಸಂಸ್ಥೆಗಳು, ಬೆಳೀತಕ್ಕಂಥ ವ್ಯಕ್ತಿಗಳ ಬಗ್ಗೆ ಬರೀತಾರೆ. ಹಾಗೂ ಪಾಸಿಟಿವ್ ಚೇಂಜ್, ಸಮಾಜದಲ್ಲಿ ತಮ್ಮ ಒಂದು ಇರುವಿಕೆಯಿಂದ ಕೆಲವು ಜನರು ಸುಮ್ಮನೆ ಬದುಕೋದಿಲ್ಲ. ಹೌದಾ? ಬದುಕ್ತಾ ಏನು ಮಾಡ್ತಾರೆ? ಸುತ್ತಮುತ್ತಲಿನ ಜನರ ಜೀವನದಲ್ಲಿ ಬದಲಾವಣೆ ತರ್ತಾರೆ. ಹಾಗೆ ಮಾಡಿದಂಥ ಕೆಲವು ವ್ಯಕ್ತಿಗಳ ಬಗ್ಗೆ, ಸಂಸ್ಥೆಗಳ ಬಗ್ಗೆ, ಕೆಲಸಗಳ ಬಗ್ಗೆ ಸಮರ್ಪಿತಾ ಮುಖರ್ಜಿಯವರೇ ಬರಿತಾ ಹೋಗ್ತಾರೆ. ಓಕೆ,
ಇದಿಷ್ಟು ಇವರ ಚಿಕ್ಕ ಮಾಹಿತಿ. ಲೆಟ್ಸ್ ಕಮ್ ಟು ದ ಗ್ಲಾಸರಿ. ಗ್ಲಾಸರಿಯಲ್ಲಿ ಏನಿದೆ, ಗ್ಯಾಂಗ್ಲಿ ಇದೊಂದು ಅಡ್ಜೆಕ್ಟಿವ್. ಇದು ಅಡ್ಜೆಕ್ಟಿವ್. ಏನು, ವಾಟ್ ಇಸ್ ದ ಮೀನಿಂಗ್ ಆಫ್ ಗ್ಯಾಂಗ್ಲಿ? ಗ್ಯಾಂಗ್ಲಿ ಅಂದರೆ ಟಾಲ್, ಥಿನ್, ಅಕ್ವಾರ್ಡ್ ಇನ್ ದ ಒನ್ಸ್ ಮೂಮೆಂಟ್. ಎತ್ತರ ಇರ್ತಾರೆ, ತೆಳ್ಳಗಿರ್ತಾರೆ, ಅವ್ರು ನಡಿಬೇಕಾದ್ರೆ ಹೀಗೆ ನಡೀತಾರಲ್ಲ, ಅಂದರೆ ನಾವೇನು ವಾಟ್ ವಿ ಕಾಲ್ಡ್ ಇನ್ ದ ಉತ್ತರ ಕರ್ನಾಟಕ ಲಾಪಸ್ಥಾನ, ದೊಡ್ಡ ಬಿದಿರು ಹೀಗೆ ಮಾಡ್ತದಲ್ಲ, ಎತ್ತರಿನ ಬಿದಿರು ಹೀಗೆ ಮಾಡ್ತದಲ್ಲ, ಅಲ್ಲಾಡ್ತದಲ್ಲ, ಹಾಗೆ ಅಲ್ಲಾಡ್ತಾ ಹೋಗ್ತಿದ್ದಾನೆ. ಎತ್ತರಿದ್ದವರೆಲ್ಲ ಹೇಗೆ ನಡೀತಾರೆ, ಹೀಗೆ ನಡೀತಾರಲ್ಲ, ಆ ಒಂದು ಮೂಮೆಂಟಿಗೆ ಏನು ಕರೀತಾರೆ, ಗ್ಯಾಂಗ್ಲಿ. ಇದೊಂದು ಒಂಥರ ಟೀಸ್ ಮಾಡಿ ಬೈತಕ್ಕಂಥ ಒಂದು ಶಬ್ದ, ಒಂದು ಅಡ್ಜೆಕ್ಟಿವ್. ಅದು ಹೇಗಿದೆ ನೋಡು, ಗ್ಯಾಂಗ್ಲಿ ಆಗಿದ್ದಾನೆ, ಗ್ಯಾಂಗ್ಲಿ ಥರ ನಡೀತಾನೆ ಅಂತ ಹೇಳಲಿಕ್ಕೆ. ಇಂಟ್ರಿಗ್ಯೂ. ಇಂಟ್ರಿಗ್ಯೂ ಅಂದರೆ ಒಳಸಂಚು. ಇಂಟ್ರಿಗ್ಯೂ ಅಂದರೆ ಒಳಸಂಚು. ಟು ಮೇಕ್ ಸಂಬಡಿ ವೆರಿ ಇಂಟ್ರೆಸ್ಟೆಡ್ ಆ್ಯಂಡ್ ವಾಂಟ್ ಟು ನೋ ಅಬೌಟ್ ಸಮಥಿಂಗ್. ಒಂದು ವಿಷಯದ ಬಗ್ಗೆ ಭಾಳ ಕ್ಯೂರಿಯಾಸಿಟಿ ಹೊಂದೋದು, ಅಥವಾ ಒಂದು ವಿಷಯವನ್ನು ತಿಳ್ಕೋಬೇಕಾದ್ರೆ ಒಂದು ಸಂಚು ರೂಪಿಸೋದು. ಓಕೆ, ಥರ್ಡ್ ಒನ್ ಇದೆ ಕ್ರುಸೈಡಿಂಗ್. ಕ್ರುಸೈಡಿಂಗ್ ಇದ್ರೂ ಕೂಡ ಏನಾಗಿದೆ, ಅಡ್ಜೆಕ್ಟಿವ್ ಇದೆ. ಕ್ರುಸೈಡಿಂಗ್ ಪರ್ಟೇನಿಂಗ್ ಟು ಅ ಲಾಂಗ್ ಆ್ಯಂಡ್ ಡಿಟರ್ಮೈನ್ಡ್ ಎಫರ್ಟ್, ಅಂದರೆ ಸುಧಾರಣೆ. ಒಂದು ವ್ಯವಸ್ಥೆಯಲ್ಲಿ, ಒಂದು ಸಂಸ್ಥೆಯಲ್ಲಿ, ಒಂದು ಕೆಲಸದಲ್ಲಿ ಸುಧಾರಣೆಯನ್ನು ತರೋದು ಅಥವಾ ಹೋರಾಟ ಮಾಡೋದು, ಇದಕ್ಕೇನಂತಾರೆ ಕ್ರುಸೈಡಿಂಗ್. ಹೋರಾಟ ಅಂತ ಕರಿಬಹುದು ಅಥವಾ ಸುಧಾರಣೆ ಅಂತ ಕರಿಬಹುದು. ಸುಧಾರಣೆ ಅಂತಾನು ಇದನ್ನು ಕರಿಬೋದು. ಓಕೆ, ಲೆಟ್ಸ್ ಕಮ್ ಟು ದ ಚಾಪ್ಟರ್, ಪೇಜ್ ನಂಬರ್ 45. ಬಾಬರ್ ಅಲಿ, ವರ್ಲ್ಡ್ಸ್ ಯಂಗೆಸ್ಟ್ ಹೆಡ್ಮಾಸ್ಟರ್ ಮೇಕಿಂಗ್ ರಿಮಾರ್ಕೇಬಲ್ ಚೇಂಜಸ್ ಇನ್ ಇಂಡಿಯಾ. ಜಗತ್ತಿನ ಅತ್ಯಂತ ಚಿಕ್ಕ ಹೆಡ್ ಮಾಸ್ಟರ್ ಇವನು, ಹೌದಾ? ಹೇಗೆ, ಏನು ಕಥೆ ಏನಾಗ್ತದೆ ಮುಂದೆ ಸಮರ್ಪಿತ ಮುಖರ್ಜಿಯವರು ಬರೆದಂಥ ಈ ಒಂದು ಆರ್ಟಿಕಲ್ ನಮಗೆ ಹೇಳ್ತಾ ಹೋಗ್ತದೆ. ಪ್ರೀ ರೀಡಿಂಗ್ ಆ್ಯಕ್ಟಿವಿಟಿ. ವಾಟ್ ದೇ ಗಿವ್ ಎ ಸ್ಮಾಲ್ ಪ್ಯಾರಾ. ಡು ಯು ನೋ ಆಫ್ ಪೀಪಲ್ ಹೂ ಹ್ಯಾವ್ ಬ್ರಾಟ್ ಅಬೌಟ್ ಅ ಟ್ರಾನ್ಸ್ಫರ್ಮೇಷನ್ ಇನ್ ದ ಲೈವ್ಸ್ ಆಫ್ ದರ್ ಫೆಲೋ ಬೀಯಿಂಗ್ಸ್? ಡು ಯು ನೋ ದ ಪೀಪಲ್, ನಿಮಗೆ ಗೊತ್ತಾ ಕೆಲವು ಜನರು ಬದುಕ್ತಾನೆ, ಹೂ ಹ್ಯಾವ್ ಬ್ರಾಟ್ ಅಬೌಟ್ ದ ಟ್ರಾನ್ಸ್ಫರ್ಮೇಷನ್ ದ ಲೀವ್ಸ್ ಆಫ್ ದೇರ್ ಫೆಲೋ ಬೀಯಿಂಗ್ಸ್. ಅವ್ರ ಸುತ್ತಮುತ್ತ ಇರತಕ್ಕಂಥ ಜನರು, ಕೆಲವು ಜನರು ಹೇಗೆ ಬದುಕ್ತಾರೆ, ಸುಮ್ಮನೆ ಬದುಕೋದಿಲ್ಲ, ಸುಮ್ಮನೆ ಬದುಕಿ ಸತ್ತು ಹೋಗೋದಿಲ್ಲ. ಎಷ್ಟೋ ಜನ, ಕೋಟ್ಯಾಂತರ ಜನ ಏನು ಮಾಡ್ತಾರೆ, ದಿನವೂ ಹುಟ್ಟುತ್ತಾರೆ ಈ ಪ್ರಪಂಚದಲ್ಲಿ. ಕೋಟ್ಯಾಂತರ ಜನ ದಿನವೂ ಏನು ಮಾಡ್ತಾರೆ, ಸಾಯ್ತಾರೆ. ಹೇಗೆ, ಹುಳುಗಳ ಹಾಗೆ. ದೇರ್ ಇಸ್ ನೋ ಐಡೆಂಟಿಫಿಕೇಷನ್, ಹೌದಾ? ಅವ್ರಿಗೆ ಯಾವುದೇ ಐಡೆಂಟಿಫಿಕೇಷನ್ ಸಿಗೋದಿಲ್ಲ. ಹಾಗೆ ಹುಟ್ಟುತ್ತಾರೆ, ಹಾಗೆ ಸತ್ತೋಗ್ತಾರೆ. ಹುಟ್ಟುವಾಗ ದರ್ ಇಸ್ ನೋ ಐಡೆಂಟಿಫಿಕೇಷನ್. ಹುಟ್ಟುವಾಗ ಏನಾದರೂ ಐಡೆಂಟಿಫಿಕೇಷನ್ ಇರ್ತದೆ, ನಮಗೆ ಹೆಸರು ಇರ್ತದೆ, ನೋ. ಬಟ್ ಸಾಯುವಾಗ ಕೆಲವೊಬ್ಬರು ದೊಡ್ಡ ಹೆಸರನ್ನು ಮಾಡಿ ಹೋಗ್ತಾರೆ, ಕೆಲವೊಬ್ಬರು ಎಂಥ ಹೆಸರನ್ನು ಮಾಡಿ ಹೋಗ್ತಾರೆ, ಒಂದು 400-500 ವರ್ಷಗಳು ಇತಿಹಾಸ ಸೂರ್ಯಚಂದ್ರ ಇರುವವರೆಗೂ ಹೆಸರು ಉಳಿಯುವಂಥ ಹೆಸರನ್ನು ಮಾಡಿ ಹೋಗ್ತಾರೆ. ಅಂಥ ಹೆಸರನ್ನು ಏನು ಮಾಡ್ತಾರೆ, ಬಹುತೇಕರು, ಕೆಲವರು ಅಂದರೆ ಈ ಕೋಟ್ಯಾಂತರ ಜನರಲ್ಲಿ ಎಲ್ಲೋದ್ರೂ ಒಬ್ಬರು ಹೆಸರನ್ನು ಮಾಡಿ ಹೋಗ್ತಾರೆ. ಆದರೆ ಬಹುತೇಕರು ಏನು ಮಾಡ್ತಾರೆ, ತಮ್ಮ ಜೀವನವನ್ನು ಒಂದು ಹುಳುಗಳ ಹಾಗೆ ಹುಟ್ಟಿ ಹಾಗೆ ಬದುಕಿ ಹಾಗೆ ಸತ್ತು ಹೋಗ್ಬಿಡ್ತಾರೆ. ಆದರೆ ಪ್ರೀ ರೀಡಿಂಗ್ ಆ್ಯಕ್ಟಿವಿಟಿಯಲ್ಲಿ ಏನು ಹೇಳ್ತಿದ್ದಾರೆ, ಡು ಯು ನೋ, ನಿಮ್ಗೆ ಗೊತ್ತಾ, ಕೆಲವು ಜನರು ಬದುಕ್ತಾನೆ ಸುತ್ತಮುತ್ತಲ ತಮ್ಮ ಜನ ಇರ್ತಾರಲ್ಲ, ಅವರ ಫಾಲೋವರ್ಸು, ಅವರ ರಿಲೇಟಿವ್ಸು, ಅವರ ಫ್ರೆಂಡ್ಸು, ಅವ್ರ ಊರಿನವರು, ಅವ್ರ ಜಿಲ್ಲೆಯವರು, ಅವ್ರ ದೇಶದವರು, ಅವ್ರ ಗಲ್ಲಿಯವರು, ಈ ಥರ ಎಲ್ಲ ಜನರನ್ನು ಒಳಗೊಂಡ ಒಂದು ಸಮೂಹ ಇರ್ತದಲ್ಲ ಅವ್ರದ್ದು, ಅಲ್ಲಿ ಒಂದು ಏನಂತಾರೆ, ಬದಲಾವಣೆ ಅಂತ ತರ್ತಾರೆ. ಏನು ಮಾಡ್ತಾರೆ, ಬದಲಾವಣೆ ತರ್ತಾರೆ. ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್. ಅಂಥ ಕಥೆಗಳಿದ್ರೆ ನೀವೇನು ಮಾಡಬೇಕು, ನಿಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿದ್ರೆ, ಅಂದರೆ ಇದು ಲೈವ್ ಕ್ಲಾಸ್ ನಡೀತದಲ್ಲ, ಆಗಲ್ಲ, ಒಂದು ಪ್ರೀ ರೀಡಿಂಗ್ ಆ್ಯಕ್ಟಿವಿಟಿ. ಓಕೆ, ಲೆಟ್ಸ್ ಕಮ್ ಟು ದ ಅ ಸ್ಮಾಲ್ ಇಂಟ್ರೊಡಕ್ಷನ್ ಅಬೌಟ್ ದ ಬಾಬರ್ ಅಲಿ. ಬಾಬರ್ ಅಲಿ ಮಸ್ಟ್ ಬಿ ದ ಯಂಗೆಸ್ಟ್ ಹೆಡ್ ಮಾಸ್ಟರ್ ಇನ್ ದ ವರ್ಲ್ಡ್. ಇನ್ನೇನಿದಾನಲ್ಲ, ಇದು ಆರ್ಟಿಕಲ್ ಯಾರ ಮೇಲಿದೆ, ಬಾಬರ್ ಅಲಿ ಮೇಲೆ ಇದೆ. ಈ ಆರ್ಟಿಕಲ್ ಇರ್ತಕ್ಕಂಥ ಒಬ್ಬ ವ್ಯಕ್ತಿ, ಒಬ್ಬ ಹುಡುಗ, ಇವನು ವರ್ಲ್ಡ್ಸ್ ಯಂಗೆಸ್ಟ್ ಹೆಡ್ ಮಾಸ್ಟರ್. ಯಾಕೆ ಯಂಗೆಸ್ಟ್ ಹೆಡ್ ಮಾಸ್ಟರ್ ಅಂತ ಕರಿತಿದ್ದಾರೆ, ಮುಂದೆ ನೋಡ್ತಾ ಹೋಗೋಣ. ಆ್ಯಸ್ ಹೀ ಈಸ್ ಓನ್ಲಿ 16. ಅವ್ರಿಗೆಷ್ಟು ವರ್ಷ ಇವಾಗ, 16, ಇನ್ನು ಟೀನೇಜಲ್ಲಿದ್ದಾನೆ. ಆ್ಯಸ್ ಹೀ ಈಸ್ ಓನ್ಲಿ 16, he is a teenager
who is who is in the charge of teaching hundreds of students in his family backyard. Now he is only 16, although he takes the charge of teaching the hundreds of students. 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಆ ವಿದ್ಯಾರ್ಥಿಗಳಿಗೆ ಕಲಿಸುವ ಒಂದು ಜವಾಬ್ದಾರಿ ಆತನ ಮೇಲಿದೆ. ಅವ್ರಿಗೇನು ಮಾಡ್ತಾನೆ? ಟೀಚ್ ಮಾಡ್ತಾನೆ. ಹೇಗೆ? ದುಡ್ಡು ತಗೊಂಡ ಫ್ರೀಯಾಗಿ ಟೀಚ್ ಮಾಡ್ತಾ ಇದ್ದಾನೆ ಆ ಮಕ್ಕಳಿಗೆ ಏನಾಗಿದೆ, ಇದು ಅಲ್ಲಿ ವೆಸ್ಟ್ ಬೆಂಗಾಲಲ್ಲಿ ನಡೀತಕ್ಕಂಥ ಒಂದು ಘಟನೆ ಇದು. ಅಲ್ಲಿ ಮಕ್ಕಳಿಗೆ ಸ್ಕೂಲಿಗೆ ಹೋಗೋಲಿಕ್ಕೆ ಸರಿಯಾದ ವ್ಯವಸ್ಥೆ ಇರೋದಿಲ್ಲ. ಮತ್ತು ಅಲ್ಲಿ ಜನರು ಬಡವರಾಗಿದ್ದ ಕಾರಣ ತಮ್ಮ ಮಕ್ಕಳನ್ನು ಏನು ಮಾಡ್ತಾರೆ, ಸ್ಕೂಲಿಗೆ ಕಳಿಸೋದಕ್ಕಿಂತ ತಮ್ಮ ಕೆಲಸದಲ್ಲೇ ನೆರವಾದರೆ ಒಂದು ಸ್ವಲ್ಪ ಕುಟುಂಬಕ್ಕೆ ಆದಾಯ ಬರುತ್ತೆ ಅನ್ನೋ ಈ ಒಂದು ಉದ್ದೇಶದಿಂದ ಅವರು ಸ್ಕೂಲಿಗೆ ಕಳಿಸೋದಿಲ್ಲ. ಅಂಥ ಮಕ್ಕಳನ್ನೆಲ್ಲ ಕೂಡಿಸ್ಕೊಂಡು ಈತ ಏನು ಮಾಡ್ತಿರ್ತಾನೆ, ದಿನವೂ ತನ್ನ ಸ್ಕೂಲ್ಗೆ ಹೋಗಿ ಬಂದ ಮೇಲೆ ತನ್ನ ಬ್ಯಾಕ್ ಯಾರ್ಡಲ್ಲೇ ಅಂದರೆ ಮನೆ ಹಿತ್ತಲಲ್ಲಿ ಅವ್ರಿಗೆಲ್ಲ ಟ್ಯೂಷನ್ ತೊಗೊಳ್ತಾನೆ, ಸ್ಕೂಲ್ ತೊಗೊಳ್ತಾನೆ, ಅವ್ರಿಗೆಲ್ಲ ಕಲಿಸುವ ಒಂದು ಜವಾಬ್ದಾರಿ ಈತನ ಮೇಲಿದೆ. ಅದಕ್ಕೋಸ್ಕರ ಈತ ಯಂಗೆಸ್ಟ್ ಹೆಡ್ ಮಾಸ್ಟರ್, ವೇರ್ ಹಿ ರನ್ಸ್ ಕ್ಲಾಸಸ್ ಫಾರ್ ಪೂವರ್ ಚಿಲ್ಡ್ರನ್ ಫ್ರಾಮ್ ದಿಸ್ ವಿಲೇಜ್. ಆ ಹಳ್ಳಿಯಲ್ಲಿರ್ತಕ್ಕಂಥ ಆ ಬಡವರು ಮಕ್ಕಳಿಗೆ ಆತ ಟ್ಯೂಷನ್ ತಗೊಳ್ತಿದ್ದಾನೆ. ದ ಸ್ಟೋರಿ ಆಫ್ ದಿಸ್ ಯಂಗ್ ಮ್ಯಾನ್ ಫ್ರಾಮ್ ಮುರ್ಷಿದಾಬಾದ್ ಇನ್ ವೆಸ್ಟ್ ಬೆಂಗಾಲ್ ಈಸ್ ಅ ರಿಮಾರ್ಕೇಬಲ್ ಟೇಲ್ ಆಫ್ ದ ಡಿಸೈರ್ ಟು ಲರ್ನ್ ಅಮಿಡ್ ದ ಡಿಸೈರಸ್ಟ್ ಪಾವರ್ಟಿ. ಓಕೆ, ಏನಿದೆ ದ ಸ್ಟೋರಿ ಆಫ್ ದಿಸ್ ಯಂಗ್ ಮ್ಯಾನ್, ಈ ಯಂಗ್ ಮ್ಯಾನ್ ದ ಬಾಬರ್ ಅಲಿ, ಹಿ ಕೇಮ್ಸ್ ಫ್ರಾಮ್ ಮುರ್ಷಿದಾಬಾದ್. ಎಲ್ಲಿ ಇವನು? ಮುರ್ಷಿದಾಬಾದ್. ಎಲ್ಲಿದೆ ಇದು? ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂಥ ಒಂದು ಪಟ್ಟಣ ಮುರ್ಷಿದಾಬಾದ್ ಅಂತಕ್ಕಂಥ ಒಂದು ಹಳ್ಳಿ ಅದು. ಆ ಹಳ್ಳಿಯಲ್ಲಿ ಈತ ಏನು ಮಾಡಿದ್ದಾನೆ, ಕಲಿಸ್ಬೇಕು ಮಕ್ಕಳಿಗೆ ಒಂದು ಹಠ ಹುಟ್ಟುಕೊಂಡಿದ್ದ ಆತನಿಗೆ. ಐ ಮಸ್ಟ್ ಟೀಚ್ ದ ಪೂವರ್ ಚಿಲ್ಡ್ರನ್. ಆ ಬಡ ಮಕ್ಕಳಿಗೆ ಅವರಿಗೆ ಕಲಿಸದೆ ಹೋದರೆ ಏನಾಗ್ತದೆ, ಅವರು ಯಾವುದಾದ್ರೂ ಕೂಲಿ ಕೆಲಸದಲ್ಲಿ ನಿರತರಾಗಿ ಇಡೀ ಜೀವನ ಹಾಗೆ ಕಳೆದು ಬಿಡ್ತಾರೆ. ಅವ್ರಿಗೇನೋ ಸ್ವಲ್ಪ ಟೀಚ್ ಮಾಡಿದರೆ, ಅವ್ರಿಗೇನೋ ಸ್ವಲ್ಪ ಕಲಿಸಿದರೆ, ಅವ್ರಿಗೇನೋ ಸ್ವಲ್ಪ ಹೊಸದನ್ನು ಪ್ರಪಂಚ ಹೇಗಿದೆ ಅಂತ ತಿಳಿಸಿಕೊಟ್ರೆ ಅವ್ರೇನು ಮಾಡ್ತಾರೆ, ಅವರು ತಮ್ಮದೇ ಆದ ಒಂದು ವಿಚಾರಧಾರೆಯನ್ನು ಬೆಳೆಸ್ಕೊಳ್ತಾರೆ. ಅವ್ರ ಮುಂದೆ ದೊಡ್ಡ ಉದ್ಯಮಿ ಆಗ್ಬೋದು, ಪೊಲಿಟಿಷಿಯನ್ ಆಗ್ಬೋದು, ಒಬ್ಬ ಟೀಚರ್ ಆಗಬಹುದು, ಒಬ್ಬ ಕಂಡಕ್ಟರ್, ಪೊಲೀಸ್ಮನ್, ಯಾವುದೋ ಒಂದು ಉದ್ಯೋಗದಲ್ಲಿ ತಡೆದುಕೊಳ್ಬೋದು ಅನ್ನೋ ಒಂದು ಸದುದ್ದೇಶದಿಂದ ಫ್ರೀಯಾಗಿ ಬಾಬರ್ ಅಲಿ ಅವ್ರಿಗೆ ಟೀಚ್ ಮಾಡ್ತಾ ಇದ್ದಾನೆ. ಡಿಸೈರಸ್ಟ್ ಪಾವರ್ಟಿ, ಡಿಸೈರಸ್ಟ್ ಅಲ್ಲ, ಡೈರೆಸ್ಟ್ ಅಂದರೆ ಭಯಂಕರ. ಡೈರೆಸ್ಟ್ ಪಾವರ್ಟಿ ಅಂದರೆ ಅಮಿಡ್ ದ ಡೈರೆಸ್ಟ್ ಪಾವರ್ಟಿ. ಡಿಸೈರ್ ಟು ಲರ್ನ್ ಅಮಿಡ್ ದ ಡೈರೆಸ್ಟ್ ಪಾವರ್ಟಿ. ಈ ಒಂದು ಭಯಂಕರವಾದ ಏನು ಬಡತನವಿದೆ, ಈ ಬಡತನದ ಮಧ್ಯೆನೇ ಆತನಿಗೂ ಬಡತನವಿದೆ, ಅಲ್ಲಿ ಇರ್ತಕ್ಕಂಥ ಜನರಿಗೂ, ಆ ಹಳ್ಳಿ ಜನರಿಗೂ ಬಡತನವಿದೆ. ಆ ಬಡತನದ ಮಧ್ಯೆ ಅವ್ರಿಗೆ ಏನು ಮಾಡ್ತಿದ್ದಾನೆ ಅಂತ ಟೀಚ್ ಮಾಡ್ತಿದ್ದಾನೆ. ಅವರ್ ಬಾಂಗ್ಲಾದೇಶ್ ಬೇಸ್ಡ್ YL ವಾಲಂಟಿಯರ್ ತನ್ವೀರ್ ವುಡ್ ಲೈಕ್ ಟು ಇಂಟ್ರೊಡ್ಯೂಸ್ ಯು ಟು ಹೀಸ್ ಎಕ್ಸ್ಟ್ರಾರ್ಡಿನರಿ ಚೇಂಜ್ ಮೇಕರ್. ಅಲ್ಲಿ ವೆಸ್ಟ್ ಬೆಂಗಾಲ್, ಅದೇನು ಬಂಗಾಳ ಇದೆಯಲ್ಲ, ಅಲ್ಲಿ ಒಬ್ಬ ಬಾಂಗ್ಲಾದೇಶದಿಂದ, ಪಶ್ಚಿಮ ಬಂಗಾಳ ಏನು ಅಲ್ಲಿ ಇನ್ನೊಂದು ಬಾಂಗ್ಲಾದೇಶ ಇದೆಯಲ್ಲ, ಅವೆಲ್ಲ ಕಲ್ಚರ್ ಸೇಮ್ ಇದೆ. ಈಗೊಂದು ಬೇರೆ ರಾಷ್ಟ್ರ ಆಗಿದೆ. ಮೊದಲು ಅದೆಲ್ಲ ಒಂದು ಸ್ಟೇಟ್ ಆಗಿತ್ತು, ಒಂದು ರಾಜ್ಯ ಆಗಿತ್ತು, ಭಾರತದ ಒಂದು ರಾಜ್ಯ ಆಗಿತ್ತು. ಅಲ್ಲಿ ಒಂದೇ ಭಾಷೆ, ಬಂಗಾಳ ಭಾಷೆ ಇದೆ. ಜೊತೆಗೆ ಅಲ್ಲಿ ಅವರು ಆಚರಣೆ ಮಾಡ್ತಕ್ಕಂಥ ಸಂಪ್ರದಾಯಗಳೆಲ್ಲ ಇವತ್ತಿಗೂ ಒಂದೇ ಆಗಿವೆ. ಹೌದಾ? ಇಲ್ಲಿ ಯಾರೋ ಸಮರ್ಪಿತಾ ಮುಖರ್ಜಿಯವರು ಹೇಳ್ತಿದ್ದಾರೆ, ಅವರು ಬಾಂಗ್ಲಾದೇಶ್ ಬೇಸ್ಡ್ YL ವಾಲಂಟಿಯರ್, ಯೂತ್ ಲೀಡರ್ ವಾಲಂಟಿಯರ್ ಅಲ್ಲೊಬ್ಬ ಇದ್ದಾನೆ ಅಲ್ಲಿ ಬಾಂಗ್ಲಾದೇಶದಲ್ಲಿ. ಅವನು ತನ್ವೀರ್ ವುಡ್ ಲೈಕ್ ಟು ಇಂಟ್ರೊಡ್ಯೂಸ್ ಯು ಟು ದಿಸ್ ಎಕ್ಸ್ಟ್ರಾರ್ಡಿನರಿ ಚೇಂಜ್ ಮೇಕರ್. ಈ ಚೇಂಜ್ ಮೇಕರ್ ಬಾಬರ್ ಅಲಿ ಇದ್ದಾನಲ್ಲ, ಅಲ್ಲಿ ಒಂದು ಬದಲಾವಣೆ ತಂದಿದ್ದಲ್ಲ, ಆ ಬಾಬರ್ ಅಲಿಯನ್ನು ಇವರಿಗೆ ಭೇಟಿ ಮಾಡಿಸ್ತಾನೆ. ಸಮರ್ಪಿತಾ ಮುಖರ್ಜಿಯವರಿಗೆ ಭೇಟಿ ಮಾಡಿಸ್ತಾನೆ. ಇಲ್ಲಿಂದ ಏನಾಗ್ತದೆ, ಪೇಜ್ ನಂಬರ್ 46 ಏನಾಗ್ತದೆ, ಈಗ ಬಾಬರ್ ಅಲಿಯ ಕತೆ ಶುರುವಾಗ್ತದೆ. ಇದು ಒಂದು ಸ್ಮಾಲ್ ಇಂಟ್ರೊಡಕ್ಷನ್. ಓಕೆ. Babar wakes up every morning at 7 and starts his day by doing some household chores. ಓಕೆ, ನಾವೇನು ಮಾಡೋಣ ಈಗ ಅಬೋರ್ಡ್ ಹತ್ರ ನೋಡ್ಕೊಂಡ್ವಿ, ಆಮೇಲೆ ಬಾಬರ್ ಅಲ್ಲಿ ಇದೊಂದು ಇಂಟ್ರೊಡಕ್ಷನ್ ನೋಡ್ಕೊಂಡ್ವಿ. ಟುಮಾರೋ ವಿಲ್ ಕಂಟಿನ್ಯೂ ವಿತ್ ಪೇಜ್ ನಂಬರ್ 46.
ಫಸ್ಟ್ ಲೈನಿಂದ. ಬಾಬರ್ ವೇಕ್ಸ್ ಅಪ್ ಎವ್ರಿ ಮಾರ್ನಿಂಗ್ ಎಟ್ 7 o'clock. ಬಾಬರ್ ಏನು ಮಾಡ್ತಾನೆ, ಪ್ರತಿದಿನ 7 ಗಂಟೆಗೆ ಎದ್ದು ತನ್ನ ಕೆಲಸದಲ್ಲಿ ತೊಡಗುತ್ತಾನೆ ಅನ್ನೋ ಲೈನಿಂದ ನಾವು ಶುರು ಮಾಡೋಣ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ವಾಚಿಂಗ್.